ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪಟ್ಟ ಶಿಷ್ಯನಿಗೆ ಸಂಬಂಧಪಟ್ಟಂತಹ ಸುದ್ದಿ. ಡಿ.ಕೆ. ಶಿವಕುಮಾರ್ ಅವರ ಪಟ್ಟ ಶಿಷ್ಯನಿಗೆ ಸಂಬಂಧಪಟ್ಟಂತಹ ಸುದ್ದಿ. ಕನ್ನಡಿಗರಿಂದ, ಕನ್ನಡ ಹೋರಾಟಗಾರರಿಂದ ತೊಂದರೆ ಆಗ್ತಾ ಇದೆಯಂತೆ. ಕನ್ನಡ ಮಾತಾಡಿ ಅಂತೇಳಿ ತೊಂದರೆ ಮಾಡಬಾರದಂತೆ. ನಾರ್ತ್ ಇಂಡಿಯನ್ಸ್ಗೆ ತೊಂದರೆ ಕೊಡಬಾರದಂತೆ. ನಾರ್ತ್ ಇಂಡಿಯನ್ಸ್ಗೆ ತೊಂದರೆ ಕೊಡಬಾರದಂತೆ. ಮೊನ್ನೆ ಎಲ್ಲೋ ಹೋಗಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರ ಶಿಷ್ಯ. ಎಲ್ಲಿ ಅಂತ ಹೇಳಿದ್ರೆ ಉಗುರು ಕಟ್ ಮಾಡಿಸಕ್ಕೆ ಸ್ಪಾಗೆ ಹೋಗಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟ ಶಿಷ್ಯ. ಆ ಸ್ಪಾದಲ್ಲಿದ್ದಂತಹ ಲೇಡಿ ಡಿ.ಕೆ. ಶಿವಕುಮಾರ್ ಶಿಷ್ಯನಿಗೆ ಕೇಳಿದ್ರಂತೆ, ಸಾಬ್ ನೀವು ಕೂಡ ರಾಜಕಾರಣಿ, ನೀವು ಕೂಡ ಕನ್ನಡ ಮಾತಾಡಬೇಕು ಅಂತೇಳಿ ಹೊಡಿತೀರಾ ಹೌದಾ ಅಂತೇಳಿ ಸ್ಪಾದಲ್ಲಿದ್ದಂತಹ ಲೇಡಿ ಡಿ.ಕೆ. ಶಿವಕುಮಾರ್ ಪಟ್ಟ ಶಿಷ್ಯನಿಗೆ ಕೇಳಿದ್ಲಂತೆ. ಸ್ಪಾಗೆ ಹೋಗಿದ್ದೇನಕ್ಕೆ ಡಿ.ಕೆ. ಶಿವಕುಮಾರ್ ಪಟ್ಟ ಶಿಷ್ಯ ಉಗುರು ಕಟ್ ಮಾಡಿಸಕ್ಕೆ. ನಾವು ಉಗುರು ಮನೇಲಿ ಕಟ್ ಮಾಡ್ತೀವಿ, ನೈಲ್ ಕಟ್ರ್ ತಗೊಂಡು 20 ರೂಪಾಯಿಗೆ 50 ರೂಪಾಯಿಗೆ ನೈಲ್ ಕಟ್ರ್ ಬರುತ್ತೆ. ಮತ್ತೆ ಸಾಹೇಬ್ರು ಡಿ.ಕೆ. ಶಿವಕುಮಾರ್ ಅವರ ಶಿಷ್ಯ ಸ್ಪಾಗೆ ಹೋಗಿದ್ದಾರೆ. ಅಲ್ಲಿ ಲೇಡಿ ಇವರ ಉಗುರು ಕಟ್ ಮಾಡ್ತಾ ಇದ್ದಾಗ ಅವಳಿಗೊಂದು ಪ್ರಶ್ನೆ ಬಂತು. ಏನು ಅಂತ ಹೇಳಿದ್ರೆ, ಸ್ಪಾದ ಲೇಡಿಯ ಆ ಮಾತು ಕೇಳಿ ಡಿ.ಕೆ. ಶಿವಕುಮಾರ್ ಶಿಷ್ಯನಿಗೆ ಬೇಜಾರಾಯ್ತಂತೆ. ನಾವು ನಮ್ಮ ಭಾಷೆಯನ್ನ ಪ್ರೀತಿಸುವುದು ಬೇರೆಯವರ ಮೇಲೆ ಹೇರಲ್ಲ, ಕನ್ನಡವನ್ನ ಬೇರೆಯವರ ಮೇಲೆ ಹೇರುವಂಥದ್ದು ಬೇಡ. ಅವರು ನಮ್ಮೂರಿಗೆ ಬಂದಿರುವಂತಹ ಅತಿಥಿಗಳು, ಅವರು ಎಷ್ಟೇ ಆಗಲಿ ಕನ್ನಡಿಗರಾಗಕ್ಕಾಗಲ್ಲ. ನಾವೇ ಅವರನ್ನ ಪ್ರೀತಿಸಿ ಅವರನ್ನ ಬದುಕಲು ಬಿಡಬೇಕು. ಕನ್ನಡಿಗರು ಎಂಬ ಹೆಮ್ಮೆ ಬೆಂಗಳೂರನ್ನೇ ಡೆಮಾಲಿಷ್ ಮಾಡ್ತಾ ಇದೆಯಂತೆ. ಕನ್ನಡಿಗರ ಈ ಹೆಮ್ಮೆಯಿಂದ ಬೆಂಗಳೂರಿಗೆ ನೆಗೆಟಿವ್ ಆಗ್ತಾ ಇದೆಯಂತೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪಟ್ಟ ಶಿಷ್ಯ ಮೊಹಮ್ಮದ್ ನಲ್ಪಾಡ್ ಈತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಮಗ ಮೊಹಮ್ಮದ್ ನಲ್ಪಾಡ್, ಕರ್ನಾಟಕ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಆಡಿರ್ತಕ್ಕಂತಹ ನೌಟಂಕಿಯ ಮಾತಿದು. ಕನ್ನಡ ಹೇರಬೇಡಿ, ಕನ್ನಡ ಹೋರಾಟಗಾರರಿಂದ ತೊಂದರೆ ಆಗ್ತಿದೆ. ಯಾರಿಗೆ? ನಾರ್ತಿಗಳಿಗೆ, ನಾರ್ತ್ ಇಂಡಿಯನ್ಸ್ಗೆ ತೊಂದರೆ ಆಗ್ತಾ ಇದೆಯಂತೆ. ಸಂದರ್ಶನವೊಂದರಲ್ಲಿ ಡಿ.ಕೆ. ಶಿವಕುಮಾರ್ ಪಟ್ಟ ಶಿಷ್ಯ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ನಾಚಿಗೆ, ಮಾನ, ಮರ್ಯಾದೆ, ಲಜ್ಜೆ ಏನೂ ಇಲ್ಲ. ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಅಧಿಕಾರ, ದುಡ್ಡು ಇಷ್ಟೇ ಆಲೋಚನೆ ತಲೆಯಲ್ಲಿ. ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಹೆಂಗ್ ಬರುತ್ತೆ ಮೊಹಮ್ಮದ್ ನಲ್ಪಾಡಿಗೆ? ಕಾರಣ, ಮೊಹಮ್ಮದ್ ನಲ್ಪಾಡ್ ಅವರ ತಂದೆ ಎನ್.ಎ. ಹ್ಯಾರಿಸ್ ಅವರ ಮೂಲ ಕರ್ನಾಟಕ ಅಲ್ಲ, ಕೇರಳ. ಎನ್.ಎ. ಹ್ಯಾರಿಸ್ ಅವರ ತಂದೆ ಎನ್.ಎ. ಮೊಹಮ್ಮದ್ ಅವರು ಕೇರಳದಿಂದ ಕರ್ನಾಟಕಕ್ಕೆ ವಲಸೆ ಬಂದಂಥವ್ರು. ಭದ್ರಾವತಿಗೆ ವಲಸೆ ಬರ್ತಾರೆ 1967ರಲ್ಲಿ. ಮೊಹಮ್ಮದ್ ನಲ್ಪಾಡ್ ಅವರ ತಾತ ಶಾಸಕ ಎನ್.ಎ. ಹ್ಯಾರಿಸ್ ಅವರ ತಂದೆ. ಸೊ ಮೂಲತಃ ಕನ್ನಡಿಗರಲ್ಲ, ವಲಸೆ ಬಂದಿರುವಂಥವ್ರು ಕೇರಳದಿಂದ. ಅಲ್ಲಿಂದ ಬಂದಂತಹ ನಲ್ಪಾಡ್ ಅವರ ತಾತ ಭದ್ರಾವತಿಗೆ ಬಂದು, ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಎನ್.ಎ. ಮೊಹಮ್ಮದ್ ಅವರ ಮಗ ಎನ್.ಎ. ಹ್ಯಾರಿಸ್ MLA ಆಗ್ತಾರೆ. ಆ MLAನ ಮಗನಿಗೆ, ಆ ಶಾಸಕನ ಮಗನಿಗೆ ಕನ್ನಡ ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಕನ್ನಡ ಆತ್ಮಗೌರವದ ಪ್ರಶ್ನೆ ಅಲ್ಲ, ಕನ್ನಡ ಹೆಮ್ಮೆಯ ಪ್ರಶ್ನೆ ಅಲ್ಲ,
ಈತ ಕನ್ನಡಿಗರಿಗೆ ಬೋಧನೆ ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಾರ್ತಿಗಳಿಗೆ ತೊಂದರೆ ಆಗಬಾರ್ದು, ಅವರು ನಮ್ಮ ಅತಿಥಿಗಳು ಅಂತೇಳಿ. ಅವರು ನಮ್ಮ ಅತಿಥಿಗಳು, ಅವರನ್ನು ನಾವು ಪ್ರೀತಿಸಬೇಕು ಮತ್ತು ಅವರನ್ನು ಬದುಕಲಿಕ್ಕೆ ಬಿಡಬೇಕು. ಇದು ಶಾಸಕ ಎನ್.ಎ. ಹ್ಯಾರಿಸ್ ಮಗ, ಕರ್ನಾಟಕ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಶಿಷ್ಯ ಮೊಹಮ್ಮದ್ ನಲ್ಪಾಡ್ ಆಡಿರ್ತಕ್ಕಂತಹ ಮಾತು. ನಾರ್ತಿಗಳು ಅತಿಥಿಗಳು ಅನ್ನೋದಾದರೆ, ಹೇಗೂ ನಿಮ್ಮ ಗುರುಗಳು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೆಂಪೇಗೌಡರ ನಾಡಿನವರು ಅಂಥೇಳಿ ಪದೇ ಪದೇ ಆತ್ಮಗೌರವದ ಮಾತನ್ನು ಆಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲೊಂದು ಆದೇಶ ಬರ್ಸಕ್ಕೆ ಹೇಳಿ. ಏನು ಅಂತ ಹೇಳಿದ್ರೆ, ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂಥವರು ಇಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಇಲ್ಲಿ ಕಟ್ಟಡವನ್ನು ಕಟ್ಟಿ ಇಲ್ಲಿ ನೆಲೆಸಲಿಕ್ಕೆ ಅವಕಾಶ ಇಲ್ಲ ಅಂತ ಆದೇಶ ಮಾಡಿಸಿ. ಯಾಕಂತ ಹೇಳಿದ್ರೆ ನೀವೇ ಹೇಳಿರುವಂಥದ್ದು ಅತಿಥಿಗಳು ಅಂಥೇಳಿ. ಅತಿಥಿಗಳು ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಇಲ್ಲಿ ಉಳಿಯಲ್ಲ. ಈಗ ನೀವು ಕೇರಳದಿಂದ, ನಿಮ್ಮ ವಂಶಸ್ಥರು ಕೇರಳದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಇಲ್ಲೇ ಠಿಕಾಣಿಯನ್ನು ಹೂಡಿ, ನಿಮ್ಮ ತಂದೆಯವರು ಇಲ್ಲೇ MLA ಆಗಿರುವಂಥದ್ದು, ಕೇರಳದಲ್ಲ, ಇಲ್ಲೇ ಕನ್ನಡಿಗರು ವೋಟ್ ಹಾಕಿದ್ದಕ್ಕೆ MLA ಆಗಿರುವಂಥದ್ದು. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಮೊಹಮ್ಮದ್ ನಲ್ಪಾಡಿಗೆ? ಅದು ಯಾರೋ ಉಗುರು ಕಟ್ ಮಾಡಲಿಕ್ಕೆ ನಾವು ಮನೆಯಲ್ಲಿ ಕಟ್ ಮಾಡ್ತೀವಿ ಉಗುರು, ನೈಲ್ ಕಟ್ರ್ ತಗೊಂಡು. ಅದೇನು ದೊಡ್ಡ ವಿಷಯ ಏನಲ್ಲ, ಅದಕ್ಕೇನು ಸ್ಪಾಗ್ ಹೋಗಬೇಕಾದಂಥ ಅಗತ್ಯ ಏನಿಲ್ಲ. ಬಟ್ ಕಾಸಿದ್ದಾಗ ಸ್ಪಾಗ್ ಹೋಗ್ತಾರೆ. ಇಲ್ಲದಿದ್ದರೆ 20 ರೂಪಾಯಿ ಇಲ್ಲ 50 ರೂಪಾಯಿದು ನೈಲ್ ಕಟ್ರ್ ಬರುತ್ತೆ, ಉಗುರು ಕಟ್ ಮಾಡ್ಬೋದು. ಅದೇನು ಅದಕ್ಕೆ 4 ಜನ ಬೇಕಾ ಉಗುರು ಕಟ್ ಮಾಡೋಕ್ಕೆ? ಸೊ ಉಗುರು ಕಟ್ ಮಾಡಲಿಕ್ಕೆ ಅಂಥೇಳಿ ಸ್ಪಾಗ್ ಹೋಗಿದ್ದಾರೆ. ಅಲ್ಲಿ ಹಿಂದಿ ಲೇಡಿ ಒಬ್ಬಳು ಮೊಹಮ್ಮದ್ ನಲ್ಪಾಡ್ ಎದೆಗೆ ಚುಚ್ಚುವ ರೀತಿಯಲ್ಲಿ, ಕರಳು ಹಿಂಡುವ ರೀತಿಯಲ್ಲಿ ಕ್ವಶನನ್ನು ಕೇಳಿದಾಳಂತೆ. ಆ ಪ್ರಶ್ನೆಯನ್ನು ಕೇಳಿ ಕೇರಳದಿಂದ ವಲಸೆ ಬಂದಂತಹ ಕುಟುಂಬಕ್ಕೆ ಸೇರಿದಂತಹ ಮೊಹಮ್ಮದ್ ನಲ್ಪಾಡ್ನ ಎದೆ ಮತ್ತು ಕರುಳು ಕಿವಿಸ್ದಂಗಾಗಿ ಅಯ್ಯೋ ಅಂಥೇಳಿ ಕಣ್ಣೀರು ಹಾಕಿ ಉತ್ತರ ಒಂದು ಸಂದರ್ಶನದಲ್ಲಿ ಹೇಳಿರುವಂಥದ್ದು ಪುಣ್ಯಾತ್ಮ. ಇವ್ರನ್ನೆಲ್ಲ ನಂಬ್ಕೊಂಡು ಮೊಹಮ್ಮದ್ ನಲ್ಪಾಡ್ ತಂದೆ ಎನ್.ಎ. ಹ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ. ಅಧಿಕಾರ ಬೇಕು, ಎಲ್ಲ ಬೇಕು, ಆದರೆ ಕನ್ನಡ ಅಂಥೇಳಿ ಬಂದಂತಹ ಸಂದರ್ಭದಲ್ಲಿ ಬುದ್ಧಿಮಾತು. ನಾರ್ತಿಗಳಿಗೆ ತೊಂದರೆ ಮಾಡಬೇಡಿ, ಅವರು ನಮ್ಮ ಅತಿಥಿಗಳು, ಅವರನ್ನು ನಾವು ಪ್ರೀತಿಸಬೇಕು, ಬದುಕಲಿಕ್ಕೆ ಬಿಡಬೇಕು, ಇದು ಬುದ್ಧಿಮಾತು. ಮೊಹಮ್ಮದ್ ನಲ್ಪಾಡಿಗೆ ಇತಿಹಾಸದ ಜ್ಞಾನ ಇಲ್ಲ, ಸ್ವಾಭಿಮಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಕನ್ನಡ ಅಂತ ಹೇಳಿದ್ರೆ ಅದು ಕೇವಲ ಭಾಷೆ ಅಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಹೋರಾಟ ನಡೀತದೆ, ಪಶ್ಚಿಮ ಬಂಗಾಳದಲ್ಲಿ ಹೋರಾಟ ನಡೀತಾ ಇದೆ, ಒಡಿಸ್ಸಾದಲ್ಲಿ ಹೋರಾಟ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಭಾಷೆ ಯಾವುದೇ ಒಂದು ರಾಜ್ಯದ ಜನರ ಆತ್ಮ ಇದ್ದಾಗೆ, ಅದು ಆತ್ಮ. ಅದು ಆ ಹೋರಾಟವನ್ನು ಕಿಂಡಲ್ ಮಾಡಿ ಕನ್ನಡಿಗ ಹೋರಾಟಗಾರರು ತೊಂದರೆ ಕೊಡ್ತಾ ಇದ್ದಾರೆ, ಇದರಿಂದ ಬೆಂಗಳೂರಿಗೆ ನೆಗೆಟಿವ್ ಆಗ್ತಿದೆ ಅಂಥೇಳಿ ಹೇಳುವಂತಹ ಮುಟ್ಟಾಲ ಮೊಹಮ್ಮದ್ ನಲ್ಪಾಡ್. ಅಯೋಗ್ಯರು ಇವರು, ಪ್ಯೂರ್ ಅಯೋಗ್ಯರು. ಇವ್ರ ಕೈಗೆ ಅಪ್ಪಿತಪ್ಪಿ ಏನಾದರೂ ಪೂರ್ಣ ಪ್ರಮಾಣದಲ್ಲಿ ಏನಾದರೂ ಅಧಿಕಾರ ಏನಾದರೂ ಕೊಟ್ಟುಬಿಟ್ರೆ ಇವ್ರ ಕೈಗೆ, ಇವ್ರು ಮಾರಿಬಿಡ್ತಾರೆ. ಬೇಕಾದ್ರೆ ಬೆಂಗಳೂರನ್ನು ನಾರ್ತಿಗಳಿಗೆ ಮಾಡ್ತಾರೆ. ಬೇಜಾರು ಮಾಡ್ಕೋಬೇಡಿ, ಈ ಪೋರ್ಷನ್ ನೀವು ತಗೊಳ್ಳಿ. ಈಗ ಬೆಂಗಳೂರಲ್ಲಿ 5 ಪಾಲಿಕೆ ಮಾಡಿದ್ದಾರೆ ಡಿವಿಷನ್, ಅದ್ರ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಫ್ಯೂಚರಲ್ಲಿ. ಸ್ವಾಭಿಮಾನ ಇಲ್ಲದಂತಹ ಮೊಹಮ್ಮದ್ ನಲ್ಪಾಡ್ನ ಗುರು ಡಿ.ಕೆ. ಶಿವಕುಮಾರ್ ನೋಡಿದ್ರೆ ನಾವು ಕೆಂಪೇಗೌಡರ ಊರಿನವರು, ನಾವು ಆತ್ಮಗೌರವ ಸ್ವಾಭಿಮಾನದಿಂದ ಇದ್ದೀವಿ, ಇದು ಕೆಂಪೇಗೌಡರು ಕಟ್ಟಿದ ನಾಡು ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರು ಓಡಾಡ್ತಾ ಇರಬೇಕಾದ್ರೆ ಅವರ ಶಿಷ್ಯ ನಾರ್ತಿಗಳಿಗೆ ತೊಂದರೆ ಮಾಡಬೇಡಿ ಅಂಥೇಳಿ ಕನ್ನಡದವರಿಗೆ ಬುದ್ಧಿಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದವರಿಗೆ ಇಷ್ಟರ ಮಟ್ಟಿಗೆ ಆತ್ಮಗೌರವ ಇಲ್ಲದ, ಸ್ವಾಭಿಮಾನ ಇಲ್ಲದಂತಹ, ನಿರ್ಲಜ್ಜೆಯ, ನಾಚಿಗೆ ಇಲ್ಲದಂತಹ, ಮಾನ ಮರ್ಯಾದೆ ಇಲ್ಲದಂತಹ ನಾಯಕರು ಇವರೆಲ್ಲ. ಇವರನ್ನೆಲ್ಲ ನಾವು ಓಟ್ ಹಾಕಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ವಿಚಿತ್ರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.